ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಗುರು 5K ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರ ಇದ್ದೀನಿ. ನೀವೆಲ್ಲ ಮನಸ್ಸು ಮಾಡಿ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನನ್ನು ಸ್ವಲ್ಪ ಹಂಗೆ ಒತ್ತಿದ್ರೆ ಅದನ್ನು ನಾನು ಇವತ್ತು ರೀಚ್ ಆಗ್ತೀನಿ, ಕಂಪ್ಲೀಟ್ ಆಗುತ್ತೆ 5K ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ನೆನ್ನೆ ಎಪಿಸೋಡ್ ಆದಮೇಲೆ ವೋಟಿಂಗಲ್ಲಿ ತುಂಬ ಚೇಂಜಸ್ ಆಗಿದೆ. ವಿಡಿಯೋ ಚಿಕ್ಕದಾಗಿರುತ್ತೆ, ಲೆಂತ್ ಇರಲ್ಲ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಜವಾಗ್ಲೂ ಸಖತ್ ಭರ್ಜರಿ ವೋಟಿಂಗ್ ಅಂತೂ ಆಗ್ತಾ ಇದೆ. ದಯವಿಟ್ಟು ನೀವು ನಿಮ್ಮ ಫೇವ್ರೇಟ್ಗೆ ವೋಟನ್ನು ಹಾಕ್ಕೊಳ್ಳಿ. ಯಾರೇ ಎಲಿಮಿನೇಟ್ ಆದರೂ ಇದು ಅನ್ಫೇರ್ ಅಲ್ಲ. ವೋಟಿಂಗ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಕಂಟೆಸ್ಟೆಂಟ್ಗೆ ವೋಟನ್ನು ಹಾಕ್ಕೊಳ್ಳಿ. ಡಿಸರ್ವ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಸು ಹೌಸಿಂದ ಆಚೆ ಹೋಗ್ಬಾರ್ದು ಅಷ್ಟೇ, ಅದು ನನ್ನ ಒಪಿನಿಯನ್ನು. ಬಟ್ ನಾನು ಯಾರಿಗೂ ಇಂಥವ್ರಿಗೆ ವೋಟ್ ಮಾಡ್ಕೊಳ್ಳಿ ಅಂತ ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಫೇವ್ರೇಟ್ ಯಾರೇ ಇದ್ರೂ ಕೂಡ ವೋಟ್ ಮಾಡ್ಕೊಳ್ಳಿ. ನೀವು ಒಬ್ಬರು ವೋಟ್ ಮಾಡಿದ್ರೆ ಸಾಲಲ್ಲ ಗುರು, ನೀವು ಇನ್ನೊಂದು 5 ಜನ ಹತ್ರ ವೋಟ್ ಮಾಡಿಸ್ಬೇಕು. ಈಗ ಸಿಚುವೇಶನ್ ಇರ್ತಕ್ಕಂಥದ್ದು ಆ ಥರ ಸಿಚುವೇಶನ್ ಇದೆ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಾರ ಟೋಟಲ್ ಆಗಿ 5 ಜನ ನಾಮಿನೇಟ್ ಆಗಿದ್ದಾರೆ. ಭವ್ಯ ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತ್ ಅವರು ಮತ್ತೆ ಧನರಾಜು, ಚೈತ್ರ, ಈ 5 ಜನನು ನಾಮಿನೇಟ್ ಆಗಿದ್ದಾರೆ. ತುಂಬಾ ವೋಟಿಂಗ್ ಬರ್ತಾ ಇದೆ. ಬಾಟಮ್ ಅಲ್ಲಿ ತಗೊಂಡ್ರೆ ಚೈತ್ರ ಅವರಿದ್ದಾರೆ. ಚೈತ್ರ ಅವ್ರಿಗೆ 11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 11% ಅಂದ್ರೆ ಕಡಿಮೆ ಅಲ್ಲ ಗುರು, ತುಂಬಾ ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಚೈತ್ರ ಅವರು ಬಾಟಮ್ ಅಲ್ಲಿ ಇದಾರ ಅಂತಂದ್ರೆ ಅವ್ರ ಮೇಲೇನೆ ಧನರಾಜ್ ಅವರು ಇದ್ದಾರೆ. ಧನರಾಜ್ ಅವರು ಕೂಡ 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 2% ಡಿಫ್ರೆನ್ಸ್ ಇರೋದು. ನಿಜವಾಗ್ಲೂ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಧನರಾಜ್ ಅವರು ಆದ್ಮೇಲೆ ನೆಕ್ಸ್ಟ್ ಭವ್ಯ ಅವರು ಇದ್ದಾರೆ. ಭವ್ಯ ಅವರು ಕೂಡ 14% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ 3 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು. ನೀವು ನಿಮ್ಮ ಫೇವ್ರೇಟ್ಗೆ ವೋಟನ್ನು ಹಾಕ್ಕೊಳ್ಳಿ. ಭವ್ಯದು 14%, ಧನರಾಜ್ದು 13%, ಚೈತ್ರದು 11%. ಜಸ್ಟ್ 1-2% ಅಷ್ಟೇ ಡಿಫ್ರೆನ್ಸ್ ಇರೋದು. ಇನ್ನು ಟಾಪ್ ಅಲ್ಲಿ ಬಂದ್ರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು. ನನ್ನ ಎಪಿಸೋಡ್ ಆದ್ಮೇಲೆ ಅಂತೂ ತುಂಬಾ ಚೇಂಜಸ್ ಆಗಿದೆ. ಮೋಕ್ಷಿತ್ ಅವರು ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಮೋಕ್ಷಿತ್ ಅವ್ರಿಗೆ 32% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೆನ್ನೆ ನೋಡಿದ್ರೆ ಮೋಕ್ಷಿತ್ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿದ್ರು, ತ್ರಿವಿಕ್ರಮ್ ಫಸ್ಟ್ ಪ್ಲೇಸ್ ಅಲ್ಲಿದ್ರು. ಬಟ್ ಆದ್ರೆ ಇವತ್ತು ಮೋಕ್ಷಿತ್ ಅವರು ಟಾಪ್ ಅಲ್ಲಿ ಇದ್ದಾರೆ. 32% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ರೆ ನಮ್ಮ ತ್ರಿವಿಕ್ರಮ್ ಇದ್ದಾರೆ. 30% ಆಫ್ ವೋಟಿಂಗ್ ಅನ್ನೋದು ತ್ರಿವಿಕ್ರಮ್ಗೆ ಬೀಳ್ತಾ ಇದೆ. ಜಸ್ಟ್ 2% ಅಷ್ಟೇ ಗುರು ಡಿಫ್ರೆನ್ಸ್ ಇರೋದು. ನೀವು ಸ್ಟ್ರಾಂಗ್ ಆಗಿ ತ್ರಿವಿಕ್ರಮ್ ಫ್ಯಾನ್ಸ್ ಸ್ವಲ್ಪ ಎಫರ್ಟ್ ಹಾಕಿ ವೋಟ್ ಹಾಕೊಂಡ್ರೆ ಅದನ್ನ ಈಸಿಯಾಗಿ ಕ್ರಾಸ್ ಮಾಡ್ಬೋದು. ಅದೇನು ದೊಡ್ಡ ವಿಚಾರ ಅಂತಲ್ಲ. ನೀವು ನಿಮ್ಮ ಫೇವ್ರೇಟ್ಗೆ ಯಾರೇ ಆಗಿರ್ಬೋದು, ನಿಮ್ಮ ಫೇವ್ರೇಟ್ಗೆ ವೋಟನ್ನು ಹಾಕ್ಕೊಳ್ಳಿ ಗುರು. ಇದು ಅಫಿಷಿಯಲ್ ವೋಟಿಂಗ್ ಅಲ್ಲ, ಅನ್ಅಫಿಷಿಯಲ್ ಪೋಲ್ಸ್. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಗೂಗಲು ಎಲ್ಲ ಸೇರಿ ಓವರ್ ಆಲ್ ಸೆಗ್ರಿಗೇಟ್ ಮಾಡಿ ಹೇಳ್ತಾ ಇರ್ತಕ್ಕಂಥ ಪರ್ಸೆಂಟೇಜು ಈ ಥರ ಇದೆ ವೋಟಿಂಗ್ ಟ್ರೆಂಡ್ಸ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.